ಅಂಕಲ್ ಅವ್ರು ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸು ಕೇಳಲಿಲ್ವಾ? ಅಂದರೆ ಅಡ್ರೆಸ್ ಪ್ರೂಫು, ಆಸ್ತಿ ಪತ್ರ ಆ ಥರ? ಕೆಲವೊಂದು ವ್ಯವಹಾರ ವಿಶ್ವಾಸದ ಮೇಲೆ ನಡೆಯುತ್ತೆ. ನಾನು ರಾಮಣ್ಣ ತುಂಬ ಆತ್ಮೀಯರು. ಅವನ ಮಗನಿಗೂ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಪ್ರೂಫ್ ಕೇಳಲಿಲ್ಲ. ಗೊತ್ತಿಲ್ಲದೆ ಇರೋರಿಗೆ ಪ್ರೂಫ್ ಬೇಕು, ಗೊತ್ತಿರೋರಿಗೆ ಬೇಕಾಗಿಲ್ವಲ್ಲ. ಆದರೂ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಅಂತ ಕೇಳ್ದ. ನಾನು ಹ್ಞೂ ಅಂದೆ. ಹಾಗಾದರೆ ತಗೊಂಡೋಗಿ ಆ ಹುಡುಗಂಗೆ ಒಂದ್ಸಲ ಬಂದು ಮೀಟ್ ಮಾಡೋದಕ್ಕೆ ಹೇಳಿ ನಾನು ವ್ಯವಹಾರ ಮಾತಾಡ್ತೀನಿ ಅಂದ. ನನಗೂ ಅದೇ ಬೇಕಾಗಿತ್ತು, ಸರಿ ಅಂದೆ. ಸರಿ, ಕೆಲಸ ಮುಗಿಸ್ಕೊಂಡು ಅವ್ರ ಮನೆ ಹತ್ರ ಹೋಗಿ ಇದನ್ನು ತೊಗೊಂಬಂದೆ ನೋಡಿ. ನೀವು ಯಾವಾಗಿಂದ ಆಟೋ ಓಡಿಸೋದನ್ನ ಕಲ್ತ್ರಿ? ನಿಮ್ಮ ಹತ್ರನೂ ಆಟೋ ಲೈಸೆನ್ಸ್ ಎಲ್ಲ ಇದೆಯಾ? ಅಯ್ಯೋ, ಅಪ್ಪ ಓಡಿಸ್ಕೊಂಡ್ ಬಂದಿದ್ದಲ್ಲಮ್ಮ. ಹಾಗಿದ್ರೆ ಈ ಆಟೋ ಹಾರ್ಕೊಂಬಂತೇನೆ? ಇಲ್ಲ, ನೀನೊಬ್ಳೆ ಅಲ್ಲಿಂದ ದೂಕೊಂಬಂದ್ಯಾ? ಇಲ್ಲ, ಆಟೋ ಅಲ್ಲಿಂದ ಇಲ್ಲಿಗೆ ನೇರವಾಗಿ ಜಂಪ್ ಮಾಡ್ಬಿಡ್ತು. ಅವ್ರ ಕಡೆ ಹುಡುಗ ಕರ್ಕೊಂಬಂದು ಬಿಟ್ಟು ಹೋದ ಕಣೆ. ಹಾಗೆ ಹೇಳಿ ಮತ್ತೆ ಆ ಅಣ್ಣನೇ ಆಟೋನ್ ದೂಕಿದ್ದು, ನಾನ್ ದೂಕ್ತೆ ಅಂತ ಫೋರ್ಸ್ ಕೊಟ್ಟೆ ಅಷ್ಟೇ. ಅಂಕಲ್ ಅವ್ರ ಸೇಫ್ಟಿಗೆ ಅಂತ ಅಡ್ವಾನ್ಸ್ ಏನು ಕೇಳಿಲ್ವಾ? ನಿನಗೆ ಯಾಕೆ ಇಷ್ಟೊಂದು ಅನುಮಾನ? ರಾಮಣ್ಣ ನನಗೆ ಗೊತ್ತಿರೋನು ಅಂತ ಹೇಳಲಿಲ್ವಾ? ಅದಕ್ಕೆ ಅವನು ಅಡ್ವಾನ್ಸ್ ಕೂಡ ಕೇಳಲಿಲ್ಲ. ಆದ್ರೆ ಬಾಡಿಗೆ ಮಾತ್ರ ಸರಿಯಾದ ಟೈಮಿಗೆ ಕಟ್ಬಿಡ್ಬೇಕು ಅಂದ. ನಾನು ಆಯ್ತು ಅಂದೆ. ಏನಾದರೂ ಹೆಲ್ಪ್ ಬೇಕಿತ್ತಾ ಸಾಹಿತ್ಯ? ಎಸ್, ಅರ್ಜೆಂಟ್ ಇತ್ತಾ? ನನ್ನ ಮನೆಗೆ ಸ್ವಲ್ಪ ಬೇಗ ಹೋಗಬೇಕಿತ್ತು. ಮದುವೆಗೆ ಇನ್ನೊಂದು ವಾರನೂ ಇಲ್ವಲ್ಲ, ಅದಕ್ಕೆ. ನೀವು ನಾಳೆ ಮಾಡಿಕೊಟ್ರೆ ಆಗುತ್ತಾ? ಇಲ್ಲ, ನನಗೂ ತುಂಬಾ ಅರ್ಜೆಂಟ್ ಇದೆ. ಆಗಬೇಕಾಗಿರೋ ಕೆಲಸ ಈಗಲೇ ಆಗಬೇಕು. ಅಯ್ಯೋ ಹೌದಾ? ಸರಿ, ಹೇಳಿ ಮಾಡ್ತೀನಿ. ನೀನು ವೇದಾಂತಿಂದ ದೂರ ಇರಬೇಕು. ಯಾಕಪ್ಪ, ಏನಾಯ್ತು? ನನಗೆ ಅಂತ ಯಾರಾದರೂ ಏನಾದ್ರು ತಂದು ಕೊಟ್ಟು ತುಂಬ ಟೈಮ್ ಆಗಿತ್ತು ಅಂಕಲ್. ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅಂಕಲ್ ನನಗೆ. ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕ ಶಬ್ದ ಆಗುತ್ತೆ ಅಂಕಲ್. ನೀನು ಅವತ್ತು ನನಗೆ ಸಹಾಯ ಮಾಡದೇ ಇದ್ದಿದ್ರೆ ನನ್ನ ಮೇಲೆ ದೊಡ್ಡ ಹೊರೆನೇ ಬೀಳ್ತಾ ಇತ್ತು. ಜೊತೆಗೆ ಮರ್ಯಾದೆನೂ ಹೋಗಿರ್ತಿತ್ತು. ದುಡ್ಡನ್ನು ಹೇಗೋ ವಾಪಸ್ ಕೊಟ್ಬಿಡ್ಬಹುದು, ಆದರೆ ಮರ್ಯಾದೆನ ವಾಪಸ್ ತರೋದಕ್ಕಾಗೋದಿಲ್ಲ ಧ್ರುವ. ನೀನು ಉಳಿಸಿರೋದು ಮರ್ಯಾದೆನ, ಅದ್ರ ಮುಂದೆ ಇದು ಯಾವ ಮಹಾ ಹೇಳು? ತುಂಬ ದೊಡ್ಡ ಮನಸ್ಸಿರೋ ವ್ಯಕ್ತಿನ ಪರಿಚಯ ಮಾಡಿಸ್ಬಿಟ್ಟ ಆ ದೇವರು. ನಾನು ಅಷ್ಟೊಂದು ಪುಣ್ಯ ಏನೂ ಮಾಡಿಲ್ಲ, ಆದರೂ ಕಂಡುಬಿಟ್ಬಿಟ್ಟ. ಹುಚ್ಚುಡುಗ, ಏನೇನೋ ಮಾತಾಡ್ತೀಯ. ನೀನು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಸೆನೂ ಅಲ್ವಾ? ಭಾವುಕನಾಗ್ಬೇಡ, ಕೆಲಸನ ಚೆನ್ನಾಗಿ ಮಾಡ್ಕೊಂಡಿರೋ, ಅಷ್ಟೇ ಸಾಕು, ಇನ್ನೇನೂ ಇಲ್ಲ. ನಾನು ಯಾವತ್ತೂ ದೇವ್ರ ಹತ್ರ ಹತ್ತು ಕೊಡು ಇದು ಕೊಡು ಅಂತ ಕೇಳಲ್ಲ. ಎರಡನ್ನ ಮಾತ್ರ ಕೊಡಬೇಡ ಅಂತ ಬೇಡ್ಕೊಳ್ತೀನಿ. ಒಂದು ಆಲಸ್ಯ, ಒಂದು ಅಹಂಕಾರ. ಅಂಕಲ್ ಚೆನ್ನಾಗಿ ದುಡಿತೀನಿ ಅಂಕಲ್. ಒಳ್ಳೇದಾಗ್ಲಪ್ಪ. ರಾಜಣ್ಣ ಒಂದು ರೌಂಡ್ ಹೋಗ್ಬೇರಣ್ವಾ? ಏ, ಗಾಡಿ ಹೊಸದಲ್ದಿದ್ರೇನು, ನಮ್ಮನೆಗೆ ಬಂದಮೇಲೆ ಅದು ಹೊಸತೆ ಅಂದಮೇಲೆ ಮೊದಲು ಅದಕ್ಕೆ ಪೂಜೆ ಆಗಬೇಕು. ನೋಡಪ್ಪ, ಇದನ್ನು ತಗೊಂಡು ಹೋಗಿ ಗಾಳಿ ಹನುಮಂತರಾಯನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಾ. ಅಲ್ಲಿವರೆಗೂ ಯಾರನ್ನೂ ಕೂರಿಸ್ಬೇಡ. ಅಯ್ಯೋ ಅಮ್ಮ, ನಾವ್ ಇದ್ರಲ್ಲೇ ಕುತ್ಕೊಂಡ್ ಬಂದಿದ್ದು. ಏ, ಮನೆಗೆ ಬರೋವರೆಗೂ ಒಂದು ಲೆಕ್ಕ, ಮನೆಗೆ ಬಂದಮೇಲೆ ಇನ್ನೊಂದು ಲೆಕ್ಕ, ಗೊತ್ತಾಯ್ತಾ? ನೀನು ನಡಿಯಪ್ಪ, ನಡಿ. ಏ ಬಾ. ಹಲೋ ಇನ್ಸ್ಪೆಕ್ಟರ್. ಹಾಯ್. ಎಲ್ಲಿದೆ ನಾನು? ಕರ್ಕೊಬರ್ರಿ ಅವ್ರನ್ನ.
ವಾಟ್ ಇಸ್ ದಿಸ್ ವೇದಾಂತ್? ಮಾತಾಡಬೇಕು ಅಂತ ಬಂತು, ಏನು ಮಾಡ್ತಾ ಇದ್ದೀರಾ? ರೋಗ್ ವೇದಾಂತ್, ವೇದಾಂತ್ ಕಾಮ್ ಡೌನ್. ವೇದಾಂತ್ ಕಾಮ್ ಡೌನ್. ಅವ್ನು ಮಾಡೋ ತಪ್ಪಿಗೆ ಶಿಕ್ಷೆ ಆಗೇ ಆಗುತ್ತೆ. ನೀವು ಯಾಕೆ ಇಷ್ಟು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ಬೇರೆಯವ್ರ ಮನೆ ಹೆಣ್ಮಕ್ಳ ವಿಚಾರಕ್ಕೆ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ. ಅಂಥದ್ರಲ್ಲಿ ಇವನು ತಂಗಿ ವಿಷಯದಲ್ಲಿ ಕೆಟ್ಟದಾಗಿ ನಡ್ಕೊಂಡ್ರೆ ಸುಮ್ಮನೆ ಇರೋದಕ್ಕಾಗುತ್ತಾ ಇನ್ಸ್ಪೆಕ್ಟರ್? ನೀವೇನು ಹೇಳ್ತಾ ಇದ್ದೀರಾ ನನಗೇನು ಅರ್ಥ ಆಗ್ತಾ ಇಲ್ಲ. ಬಟ್ ಇವನಿಗೆ ಎಲ್ಲನೂ ಅರ್ಥ ಆಗಿದೆ. ಏಯ್, ನಿನ್ನ ಮಾವ ನಿನಗೆ ನಾನು ಯಾರು ಅಂತ ಹೇಳಿಲ್ವಾ? ಬೇಡ ವೇದಾಂತ್, ಕೈಗೆ ಕೋಳ ಬಿದ್ದಿದಂತ ಅತಿಯಾಗಿ ಆಡ್ಬೇಡ. ಯಾವ ಜೈಲು ಕೂಡ ನನ್ನ ಪರ್ಮನೆಂಟ್ ಆಗಿ ಇಟ್ಕೊಳಕ್ಕಾಗಲ್ಲ. ನಾನು ಆಚೆ ಬಂದ್ಮೇಲೆ ಏನ್ ಮಾಡ್ತೀನಂತ ನನಗೆ ಗೊತ್ತಿಲ್ಲ. ಪ್ರತಿದಿನ ದೇವ್ರ ಹತ್ರ ಜೈಲಲ್ಲಿ ಇರಬೇಕು ಅಂತ ಬೇಡ್ಕೊ. ಆಚೆ ಬಂದ್ಮೇಲೆ ನಿನ್ನ ಬಾಲ ಬಿಚ್ಚೋದಲ್ಲ, ಉಸಿರಾಡೋದು ಅನುಮಾನ ಆಗ್ಬಿಡುತ್ತೆ. ವೇದಾಂತ್ ಪ್ಲೀಸ್, ಏನ್ ನಡೀತಾ ಇದೆ ಇಲ್ಲಿ? ನಾವು ಇವನ್ನ ಅರೆಸ್ಟ್ ಮಾಡಿದ್ದು ಬೇರೆ ಯಾವುದೇ ಹರಾಸ್ಮೆಂಟ್ ಕೇಸ್ನಲ್ಲಿ. ಬಟ್ ನೀವು ಇನ್ನೇನೋ ಮಾತಾಡ್ತಾ ಇದ್ದೀರಾ? ಇವನು ಅದೇನು ಮಾಡ್ದ? ಇವನ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟರು ನನಗೆ ಗೊತ್ತಿಲ್ಲ. ಆದರೆ ಕಂಪ್ಲೇಂಟ್ ಕೊಟ್ಟವರಿಗೆ ನನ್ನ ಕಡೆಯಿಂದ ತುಂಬ ದೊಡ್ಡ ಥ್ಯಾಂಕ್ಸ್ ತಿಳಿಸ್ಬಿಡಿ. ಇವನು ಯಾವಾಗಲೂ ಸ್ಥಿತಿಲಿ ಇರಬೇಕಿತ್ತು. ಆದರೆ ನನ್ನ ತಂಗಿ ವಿಚಾರದಲ್ಲಿ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ ಅಂತ ತುಂಬ ಲೇಟಾಗಿ ಗೊತ್ತಾಯಿತು. ನೀವು ಇಲ್ಲಿದ್ದೀರಾ, ನಾನು ಕಾನೂನನ್ನ ಕೈಗೆ ತಗೋಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವನು ಇನ್ನೂ ಜೀವಂತವಾಗಿದ್ದಾನೆ. ಇಲ್ಲಾಂದರೆ ಮೈಸೂರಿಗೆ ನೀವು ಇವನು ಹೆಣ ತೊಗೊಂಡೋಗ್ಬೇಕಿತ್ತು. ಓ, ಇವನ್ ಜಾಯ್ಮನೇ ಈಗ ನೀವು ಕಂಪ್ಲೇಂಟ್ ಕೊಡಿ ವೇದಾಂತ್. ಇನ್ಯಾವತ್ತು ಇವನು ಆಚೆ ಬರ್ದಿರೋ ಥರ ನಾನು ಮಾಡ್ತೀನಿ. ನಾನು ಕಂಪ್ಲೇಂಟ್ ಕೊಡ್ಲಿ ಬಿಡ್ಲಿ, ಇವನು ಮಾತ್ರ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ಪಾಲಿಟಿಕ್ಸ್ ಬ್ಯಾಕ್ಗ್ರೌಂಡ್, ಮಾವ MLA ಅಂತ ಬೀಗ್ತಿದ್ದೆ ಅಲ್ವಾ? ಈಗ ಅದು ಯಾವ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಆಚೆ ಬರ್ತೀಯೋ ನಾನು ನೋಡ್ತೀನಿ. ಇದು ಈ ವೇದಾಂತ್ ನಿನಗೆ ಮಾಡ್ತಿರೋ ಚಾಲೆಂಜ್. ಓಕೆ ವೇದಾಂತ್, ಸಮಾಧಾನ ಮಾಡ್ಕೊಳ್ಳಿ. ಇವನಿಗೆ ಆಗಬೇಕಾಗಿರೋ ಶಿಕ್ಷೆ ಆಗೇ ಆಗುತ್ತೆ. ಡೋಂಟ್ ವರಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಬುದ್ಧಿ ಕಲಿತು ಬದಲಾದ್ರೆ ಸಾವು ತಾನಾಗ ತಾನು ಬರೋವರೆಗೂ ಬದುಕಿರ್ತೀರ. ಅದನ್ನ ಬಿಟ್ಟು ನನ್ನ ತಂಗಿಯಲ್ಲಿ ಅಮೂಲ್ಯ ವಿಚಾರಕ್ಕೆ ಬಂದಿಯೋ, ನಿನ್ನನ್ನು ಯಾರೂ ಕಾಪಾಡ್ಕೊಳ್ಳೋದಕ್ಕಾಗಲ್ಲ. ಮೈಂಡ್ ಇಟ್.